ನಮಸ್ಕಾರ ವೀಕ್ಷಕರೇ. ಹೊಸ ಯುದ್ಧ ಒಂದು ಶುರುವಾಗಿದೆ. ಏನ ಯುದ್ಧ ಅನ್ನೋದಾದ್ರೆ ನಮ್ಗೆ ಗೊತ್ತಿಲ್ಲದೆ ಯುದ್ಧ ಬೇರೆ ಬೇರೆ ದೇಶಗಳು ಸಾರ್ತಾ ಇರತ್ತೆ. ಇಷ್ಟ ದಿನ ನೋಡಿದ್ವಿ ವೆಪನ್ಸ್ ಗಳನ್ನ ಬಳಸ್ಕೊಂಡು ಯುದ್ಧ ಮಾಡ್ತಾ ಇದ್ರು, ಬಯೋ ವೆಪನ್ಸ್ ಗಳನ್ನ ಬಳಸ್ಕೊಂಡು ಯುದ್ಧ ಮಾಡ್ತಾ ಇದ್ರು, ಗಾಳಿಯಿಂದ ಇನ್ನ ಬೇರೆ ಬೇರೆ ರೀತಿ ಯುದ್ಧ ಮಾಡ್ತಾ ಇದ್ರು. ಈಗ ಆಹಾರದ ಯುದ್ಧ ಅನ್ನೋದು ಶುರುವಾಗಿದೆ. ಏನದು ಆಹಾರದ ಯುದ್ಧ ಅನ್ನೋದಾದ್ರೆ ಈ ವಿಡಿಯೋದಲ್ಲಿ ಒಂದೇ ಒಂದು ಲೈನ್ ಅಲ್ಲಿ ತೋರಿಸ್ತಾರೆ ನೋಡಿ. ನಮ್ಮ ದೇಶದಲ್ಲಿ ಈಗ ನಮ್ಗೆ ಬೆಲೆ ಇಲ್ಲದೆ ಇರೋ ರೀತಿ ಮಾಡಿ ಕೊನೆಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ಹೋಗಿ ಮಾಡ್ತಾರೆ. ಅದಾದ ಮೇಲೆ ನಾವು ಆಹಾರದ ಕೊರತೆಯಿಂದ ಸಾಯ್ಬೇಕು, ಆ ಸ್ಟೇಜ್ ನ ತಂದಿಡ್ತಾರೆ. ಹೇಗೆ ಅನ್ನೋದಾದ್ರೆ ಈ ವಿಡಿಯೋದಲ್ಲಿ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾರೆ. India is staring at a new invasion, not with tanks or missiles, but with corn. Yes, corn. The United States wants to force its surplus GMO corn into India, and it's not charity, it's conquest. America's big agra, Cargill, ADM, Monsanto, grow mountains of corn, pumped with subsidies, more than their people can eat. So what do? Dump it abroad. And India, with 1.4 billion mouths, is the juiciest target. The game is brutal. First flood Indian markets with dirt cheap US corn. Local farmers can't compete, their prices crash, they drown in debt. Then the corporations swoop in, selling patented GMO seeds that lock farmers into permanent dependency. Every harvest becomes a paycheck to America. This isn't about food, it's about power. Once India's food chain is hooked to US imports, biotech, Washington holds a new weapon. Obey us, or we choke your supply. It's the same playbook they've run in Latin America and Africa. Destroy self-reliance, replace it with dependency. And why now? Because China used to be the biggest corn buyer. With Beijing building its own food security, America needs a new dumping ground. India is being lined up as the next battlefield, a pawn in the corn wars. Make no mistake, corn is not just a crop, it's a weapon. And if India lets this Trojan horse in, it won't just break the farmer. It will shatter the spine of food sovereignty itself. India is staring at a new invasion. ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತ ವಿಷಯ ಏನು ಅಂದ್ರೆ, ನಿಧಾನವಾಗಿ ಗೊತ್ತಿಲ್ಲದೆ ಆಹಾರದ ಯುದ್ಧನ ಸಾರ್ತಾ ಇದ್ದಾವೆ ಕೆಲವಷ್ಟು ದೇಶಗಳು. ಅದರಲ್ಲಿ ಅಮೆರಿಕ ಹೆಸರು ಮೆನ್ಷನ್ ಮಾಡಿ ಹೇಳ್ತಾರೆ. ಏನ್ ಮಾಡ್ತಾ ಇದೆ, ನಮ್ಮ ಫುಡ್ ಚೈನ್ ಸಪ್ಲೈ ಏನಿದೆ ಅದನ್ನ ಬ್ರೇಕ್ ಮಾಡ್ತಾ ಇದೆ ಅಮೆರಿಕ. ನಾವು ಇಲ್ಲಿ ಬೆಳೆನ ಬೆಳ್ಕೊಳ್ತೀವಿ, ಅದರಲ್ಲಿ ಈ ಕಾರ್ನ್ ಅನ್ನೋದು ತುಂಬಾ ಜಾಸ್ತಿಯಾಗಿ ಬೆಳಿತೀವಿ, ಬಳಸ್ತೀವಿ ಕೂಡ. ಅಂತ ಕಾರ್ನ್ ಅನ್ನ ಅಮೆರಿಕ ಸಪ್ಲೈ ಮಾಡೋದಕ್ಕೆ ಶುರು ಮಾಡಿದೆ. ಇಲ್ಲಿ ಏನ್ ರೇಟ್ ಇದೆ ಅದಕ್ಕಿಂತ ಚೀಪೆಸ್ಟ್ ರೇಟ್. ನಾವಿಲ್ಲಿ 10 ರೂಪಾಯಿ ಒಂದು ಜೋಳ ತಗೊಳ್ತೀವಿ ಅಂದ್ರೆ ಅವರು 1 ರೂಪಾಯಿಗೆ 2 ರೂಪಾಯಿಗೆ ಕೊಡೋದಕ್ಕೆ ಸಿದ್ಧ ಇದ್ದಾರೆ. ಅವಾಗ ಏನ್ ಮಾಡ್ತಾರೆ, ನಮ್ಮ ಜನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಡಿಮೆ ರೇಟ್ಗೆ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ತಗೊಂಡ್ ತಿನ್ಬಿಡ್ತಾರೆ. 5 ರೂಪಾಯಿ ಜೋಳ ಸಿಗುತ್ತೆ ಅಂದ್ರೆ ಆರಾಮಾಗಿ ತಗೊಂಡ್ ತಿಂತಾರೆ. ಆವಾಗ ಇಲ್ಲಿ ಬೆಳೆಯುವಂತ ರೈತರು 10 ರೂಪಾಯಿ ಬೆಲೆ ಸಿಗ್ತಾ ಇಲ್ಲ ಅಂತ ಜೋಳ ಬೆಳೆಯೋದನ್ನೇ ನಿಲ್ಲಿಸ್ಬಿಡ್ತಾರೆ. ಇಲ್ಲ, ಅಮೆರಿಕಾದ ಆ ಬೀಜಗಳನ್ನ ತಂದು ಕಡಿಮೆ ರೇಟಲ್ಲಿ ಜೋಳ ಬೆಳೆಯೋಣ ನಾವು ಕೂಡ ಅಂತ ಅವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಈ ರೀತಿ ಡಿಪೆಂಡೆನ್ಸಿನ ಕ್ರಿಯೇಟ್ ಮಾಡಿ ಕೊನೆಗೆ ಇಲ್ಲಿರುವಂತ ರೈತರೆಲ್ಲ ಜೋಳ ಬೆಳೆಯೋದನ್ನ ನಿಲ್ಲಿಸ್ಬಿಡ್ತಾರೆ. ಹೇಗಿದೋ ಅಲ್ಲಿಂದ ಬರುತ್ತೆ ಬಿಡಪ್ಪ ಅಂತ. ಅದಾದ ಮೇಲೆ ಒಂದಲ್ಲ ಒಂದು ದಿನ ಅಮೆರಿಕ ಒಂದು ಪ್ಲಾನ್ ಮಾಡುತ್ತೆ. ಏನಂತ, ನಾವು ನಿಮ್ಗೆ ಆಹಾರ ಕೊಡೋದಿಲ್ಲ, ಇದನ್ನ ಬೇಕು ಅಂದ್ರೆ ಇಷ್ಟು ದುಡ್ಡು ಕೊಡಿ. ಮೊದಲು ಈಗ 5 ರೂಪಾಯಿ ಕೊಡ್ತಾ ಇರೋದು ಮುಂದೆ 500 ರೂಪಾಯಿ ಹೇಳ್ಬೋದು ಒಂದು ಜೋಳಕ್ಕೆ, ಬೇಕಾದ್ರೆ ತಗೊಳ್ಳಿ, ಇಲ್ಲ ನಾವು ಕೊಡೋದಿಲ್ಲ ಅಂತ. ಆದ್ರೆ ಫುಡ್ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡಿ ಆಹಾರದ ಕೊರತೆಯನ್ನ ಭಾರತದಲ್ಲಿ ಕ್ರಿಯೇಟ್ ಮಾಡೋ ಪ್ಲಾನ್ ಇದೆ. ಇಷ್ಟು ದಿನ ಚೈನಾ ಮೇನ್ ಇಂಪೋರ್ಟರ್ ಆಗಿತ್ತು. ಚೈನಾ ಈಗ ಸೆಲ್ಫ್ ಡೆವಲಪ್ಮೆಂಟ್ ಕಂಟ್ರಿ ಆಗಿರೋದು. ನಾವು ಬೆಳ್ಕೊಳ್ತೀವಿ, ನಾವ್ ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ, ನಮ್ಗೆ ಅಮೆರಿಕನ್ ಜೋಳ ಬೇಡ ಅಂದ್ಬಿಟ್ರು. ಆದ್ರೆ ನಮ್ಮ ದೇಶದಲ್ಲಿ ಏನ್ ಮಾಡ್ತಾ ಇದಾರೆ, ಈಗ 5 ರೂಪಾಯಿ ಸಿಗುತ್ತೆ ಅನ್ಬಿಟ್ಟು ಜೋಳನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಅಮೆರಿಕನ್ ಸ್ವೀಟ್ ಕಾರ್ನ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ನಮ್ಮ ದೇಶದಲ್ಲಿ ರೈತರು ಈ ಜೋಳ ಬೆಳೆಯೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಆಟೋಮೆಟಿಕಲಿ ಮುಂದೆ ಒಂದು ದಿನ ಜೋಳ ಬೆಳೆಯೋದನ್ನೇ ನಿಲ್ಲಿಸ್ಬಿಡ್ತಾರೆ, ಲಾಭ ಇಲ್ಲ ಬಿಡಪ್ಪ ಅಂತ. ಆದ್ರೆ ಅವತ್ತು ಅಮೆರಿಕ ತಗೊಂಡೋಗಿ ರೇಟನ್ನ ಅಲ್ಲಿಗೆ ನಿಲ್ಸುತ್ತೆ 500 ರೂಪಾಯಿಗೆ. ಆಪ್ಷನ್ ಇಲ್ಲ, ತಗೋಬೇಕು. ಇಲ್ಲ ಅಂದ್ರೆ ನಮ್ಗೆ ಆಹಾರ ಸಿಗ್ತಾ ಇಲ್ಲ ಅಂತ ಸಾಯ್ಬೇಕು ಅಂತ ಪರಿಸ್ಥಿತಿ ತಂದು ನಿಲ್ಸುತ್ತೆ. ಎಕ್ಸಾಂಪಲ್ ಇದು ನಮ್ಮ ಸಿಮ್ಗಳಲ್ಲಿ ನಡೀತು. ಒಂದಿನ ಏನ್ ಮಾಡಿದ್ರು, ಕಾಂಪಿಟೇಷನ್ ಅನ್ನೋ ಹೆಸರಲ್ಲಿ ಜಿಯೋ ಕಂಪ್ನಿ ಉಟ್ಕೊಳ್ತು. ಅವ್ರೇನ್ ಮಾಡಿದ್ರು, ಫ್ರೀಯಾಗಿ ಕೊಟ್ರು, ಫ್ರೀ ಇಂಟರ್ನೆಟ್, ಫ್ರೀ ಇಷ್ಟೊಂದು, ಹಾಗೆ ಹೀಗೆ ಆಫರ್ಗಳೆಲ್ಲ ಕೊಟ್ರು. ಎಷ್ಟು ಫ್ರೀ ಕೊಟ್ರು ಅಂದ್ರೆ 1 ವರ್ಷ ಕೊಟ್ರು, 2 ವರ್ಷ ಕೊಟ್ರು, 3 ವರ್ಷ ಕೊಟ್ರು. 4ನೇ ವರ್ಷ 400 ರೂಪಾಯಿ 200 ರೂಪಾಯಿ ತಗೊಬಂದಿಟ್ರು. ಒಂದು ತಿಂಗಳಿಗೆ 200 ರೂಪಾಯಿ ಚಾರ್ಜ್ ಮಾಡಿದ್ರು. ಆಮೇಲೆ ಇನ್ನ ರೈಸ್ ಮಾಡಿದ್ರು, 300 ರೂಪಾಯಿ ತಂದಿಟ್ರು. ಈಗ 400 ರೂಪಾಯಿ ತಂದಿಟ್ಟಿದ್ದಾರೆ ತಿಂಗಳಿಗೆ. ಓವರ್ ಆಲ್ ಆಗಿ ಇದೇ ಸಿಸ್ಟಮ್ ನ ಇವತ್ತು ಅಮೆರಿಕ ಮಾಡ್ತಾ ಇದೆ, ಫುಡ್ ಕ್ರೈಸಿಸ್ ನಮ್ಮ ದೇಶದಲ್ಲಿ ಕ್ರಿಯೇಟ್ ಮಾಡೋದಕ್ಕೆ.
ನಾವು ಮೊಬೈಲ್ ಮೇಲೆ ಯಾವ ರೀತಿ ಡಿಪೆಂಡ್ ಆಗಿ ಈಗ ಆಪ್ಷನ್ ಇಲ್ಲದೆ ಮೊದಲು ಫ್ರೀಯಾಗಿ ಸಿಕ್ತು ಬಳಸ್ತಿದ್ವಿ, ಈಗ 400 ರೂಪಾಯಿ ಅಂದ್ರೆ ಆಪ್ಷನ್ ಇಲ್ಲ, ಅಡಿಕ್ಟ್ ಆಗ್ಬಿಟ್ಟಿದೀವಿ, ಬಳಸ್ತಾ ಇದೀವಿ. ಅಂತ ಸಿಚುಯೇಷನ್ ನ ತಂದಿಡೋ ಪ್ರಯತ್ನ ಮಾಡ್ತಾ ಇದೆ ಅಮೆರಿಕ. ಫುಡ್ ಕ್ರೈಸಿಸ್, ಜೋಳದ ಮೇಲೆ ಸದ್ಯಕ್ಕೆ ಈ ರೀತಿ ತಂದಿಡ್ತಾ ಇದೆ. ನಾನು ಇದನ್ನ ಒನ್ ವರ್ಡ್ ಆರ್ಡರ್ ಅಲ್ಲಿ ಒಂದು ಸಿಂಪಲ್ ಆಗಿ ಒಂದು ಪಾಯಿಂಟ್ ಹೇಳಿದ್ದೆ, ಏನಂತ, ನಾವು ಏನ್ ಬೇಕು ಬೆಳ್ಕೊಂಡು ತಿನ್ನೋದನ್ನ ನಿಲ್ಲಿಸ್ಬಿಡ್ತೀವಿ, ಅವ್ರು ಏನ್ ಹೇಳ್ತಾರೆ ಅದನ್ನ ಬೆಳೆಯೋದಕ್ಕೆ ಶುರು ಮಾಡ್ತೀವಿ ಅಂತ. ಇಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆ ಅಂದ್ರೆ ಫುಡ್ ಕ್ರೈಸಿಸ್ ಈ ತರ ಬರುತ್ತೆ. ಕಡಿಮೆ ರೇಟಿಗೆ ಅವ್ರು ಕೊಡ್ತಾ ಇದಾರೆ, ನಾವೇನ್ ಮಾಡ್ತೀವಿ, ಅಯ್ಯೋ ಬಿಡು, ನಾವ್ ಯಾಕೆ 5 ರೂಪಾಯಿಗೆ ಬೆಳೆದು ಇಲ್ಲಿ ಲಾಸ್ ಮಾಡ್ಕೊಳ್ಳೋದು, ಯಾರೋ ಮಾಡ್ಕೊಳ್ತಾರೆ, ನಾವ್ ಬೇರೆ ಏನಾದ್ರು ಬೆಳೆಯೋಣ ಅಂತ ಹೇಳಿ ಬೇರೆ ಬೆಳೆ ಕಡೆ ನಾವ್ ಇಂಟ್ರೆಸ್ಟ್ ತೋರಿಸ್ತೀವಿ. ಇಲ್ಲಿ ಮೇನ್ ಫುಡ್ ಸೋರ್ಸ್ ಇರುತ್ತಲ್ಲ ಅಂತದನ್ನ ಬಿಟ್ಬಿಡ್ತೀವಿ. ಅವರು ಹೇಳಿದ್ದ ಬೆಳೆನ ಬೆಳೆಯೋದಕ್ಕೆ ಶುರು ಮಾಡ್ತಾ ಇದೀವಿ. ಅಂದ್ರೆ ಅವ್ರು ಡೈರೆಕ್ಟ್ ಆಗಿ ಎಲ್ಲೂ ಹೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಇಲ್ಲಿ ಕೆಲಸಗಳನ್ನ ಮಾಡುತ್ತೆ, ಆಕ್ಟ್ ಮಾಡುತ್ತೆ, ಆಕ್ಷನ್ಸ್ ಗಳಿಂದ ನಮ್ಗೆ ಇದೇ ಬೆಳೆ ಬೆಳಿಬೇಕು ಅನ್ನೋ ರೀತಿ ಪ್ರೆಷರ್ ಬಿದ್ದೋಗುತ್ತೆ. ನಾವು ಕೊನೆಗೆ ಅಮೆರಿಕನ್ ಸ್ವೀಟ್ ಕಾರ್ನ್, ಜೋಳದ ಬೀಜಗಳನ್ನ ಹಾಕ್ತಿವಿ, ಕಡಿಮೆ ರೇಟ್ಗೆ ಬೆಳಿತೀವಿ. ಅಂದ್ರೆ ಏನಾಯ್ತು, ಕೊನೆಗೆ ಅವ್ರು ಹೇಳಿದ್ದನ್ನ ನಾವು ಮಾಡ್ತಾ ಇದ್ದೀವಿ ಅನ್ನೋ ಲೆವೆಲ್ಗೆ ತಂದಿಟ್ಬಿಟ್ಟು ಕೊನೆಗೆ ಇನ್ನೊಂದು ಸಿಚುವೇಶನ್ ತಂದಿಡ್ತಾರೆ ಅಂತ ಹೇಳಿದ್ರೆ, ಇವತ್ತು 5 ರೂಪಾಯಿಗೆ ಮಾರ್ತಾ ಇರುವಂತ ಅಮೆರಿಕ ಜೋಳನ ನಮ್ ದೇಶಕ್ಕೆ ಮುಂದೆ 500 ರೂಪಾಯಿ ಹೇಳ್ಬೋದು ಒಂದು ಜೋಳನ. ಇದು ಪಾಕಿಸ್ತಾನದಲ್ಲೂ ಆಗಿತ್ತು. ಫುಡ್ ಕ್ರೈಸಿಸ್, ಆಹಾರದ ಕೊರತೆ ಅನ್ನೋದು ಸೃಷ್ಟಿ ಮಾಡುತ್ತೆ. ಇದು ಹೊಸ ರೀತಿ ಯುದ್ಧನ ಹುಡುಕೊಳ್ತು, ಯುದ್ಧದ ತಂತ್ರನ ಹುಡುಕೊಳ್ತು ಅಮೆರಿಕ. ಇದನ್ನ ನಮ್ಮ ಜ್ಞಾನಿಗಳು ಕೂಡ ಬರೆದ್ರು. ರೀಸೆಂಟ್ ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದೆ, ರುದ್ರ ಮುನಿಸ್ವಾಮಿಗಳ ಕಾಲಜ್ಞಾನದಲ್ಲಿ ಜೋಳಕ್ಕೋಸ್ಕರ ಜೋಳಿಗೆ ಹಿಡ್ಕೊಂಡು ಅಲಿತಾರೆ ಜನ ಅಂತ ಒಂದು ಮಾತು ಹೇಳಿದ್ರು. ಅಂತದಕ್ಕೆ ಮುಂದೆ ಒಂದು ದಿನ ಸಾಕ್ಷಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಷ್ಟೇ. ಜೋಳಕ್ಕೋಸ್ಕರ ಜೋಳಿಗೆ ಹಿಡ್ಕೊಂಡು ಕೊಡಿ ನಮಗೆ ಆಹಾರ ಬೇಕು ಅಂತ ಹುಡ್ಕೋ ಕಾಲ ಬರುತ್ತೆ ಅಂತ ಹೇಳಿದ್ರಲ್ಲ, ಅಂತದಕ್ಕೆ ಇವತ್ತು ಸ್ಟಾರ್ಟಿಂಗ್ ಸ್ಟೇಜ್ ಅನ್ನೋದು ಶುರು ಆಗಿದೆ. ಇನ್ನೊಂದು 3 ವರ್ಷ 4 ವರ್ಷದಲ್ಲಿ ಇಲ್ಲಿ ಭಾರತದಲ್ಲಿರುವಂತ ರೈತರು ಜೋಳ ಬೆಳೆಯೋದನ್ನ ನಿಲ್ಲಿಸ್ತಾರೆ. ಯಾಕೆ? 10 ರೂಪಾಯಿ ಯಾರು ಕೊಟ್ಟು ತಗೊಳ್ಳೋದಿಲ್ಲ ಜೋಳನ. ಅಮೆರಿಕನ್ ಜೋಳ 2 ರೂಪಾಯಿ ಕೊಡ್ತಾ ಇದ್ದಾನೆ, 2 ರೂಪಾಯಿಗೆ ಜನ ಜೋಳ ತಗೋತಾರೆ. ಇಲ್ಲಿ ಜೋಳ ಬೆಳೆಯೋದು ನಿಲ್ಲಿಸಿದ ದಿನ, ಆದ್ರೂ ಕೆಲವರು ಬೆಳೀತಾ ಇರ್ತಾರೆ ಬಿಡಿ, ಪೂರ್ತಿಯಾಗಿ ಯಾವತ್ತು ನಮ್ಮ ದೇಶದಲ್ಲಿ ಜೋಳ ಬೆಳೆಯೋದನ್ನ ನಿಲ್ಲಿಸ್ತಾರೆ ಅವತ್ತು ಅಮೆರಿಕಾದವರು ಒಂದು ಜೋಳ 2 ರೂಪಾಯಿ ಕೊಡ್ತಾ ಇರೋರು 500 ರೂಪಾಯಿ ಹೇಳಿದ್ರು ತಗೊಳ್ಳೇಬೇಕು, ಇಲ್ವಾ ತಿನ್ನೋದಕ್ಕೆ ಆಹಾರ ಇಲ್ಲದೆ ಸಾಯ್ಬೇಕು ಅನ್ನೋ ಸಿಚುವೇಶನ್ಗೆ ತಂದಿಡ್ತಾ ಇದ್ದಾರೆ. ಇದೇ ಆಹಾರದ ಯುದ್ಧ, ಫುಡ್ ಕ್ರೈಸಿಸ್ ತಂದಿಟ್ಟು ವಾರ್ ನಡೆಸ್ತಾ ಇದ್ದಾರೆ. ಲೆಕ್ಕ ಹಾಕೊಳ್ಳಿ ಯಾವ ರೀತಿ ಯುದ್ಧಗಳು ನಡೆಯುತ್ತೆ. ಒಟ್ನಲ್ಲಿ ಇದು ಸಿಸ್ಟಮ್ ಇಂಪ್ಲಿಮೆಂಟೇಶನ್ ಅನ್ನೋದಕ್ಕಿಂತ ಒಟ್ನಲ್ಲಿ ಇದೆಲ್ಲ ಕೂಡ ಹ್ಯುಮ್ಯಾನಿಟಿನ ಡಿಸ್ಟ್ರಾಯ್ ಮಾಡಬೇಕು. ತುಂಬಾ ಅಧಿಕ ಆಗೋಗಿದೆ ಬಿಡಿ ಜನಸಂಖ್ಯೆ. ಒಟ್ನಲ್ಲಿ ಯಾವ್ದಾದ್ರು ರೀತಿಯಲ್ಲಿ ಡಿಸ್ಟ್ರಾಯ್ ಮಾಡಬೇಕು, ಒಂದು ದೇಶ ಮುಂದೆ ಹೋಗ್ಬೇಕು. ಅದಕ್ಕೋಸ್ಕರ ಏನೇನೋ ಮಾಡ್ತಾ ಇದಾರೆ. ಅದ್ರಲ್ಲಿ ಇದು ಕೂಡ ಒಂದು ಫುಡ್ ಕ್ರೈಸಿಸ್, ಫುಡ್ ವಾರ್ ಅನ್ನೋದು ಶುರು ಮಾಡಿದ್ದಾರೆ. ಎಕ್ಸಾಂಪಲ್ ವಿಡಿಯೋ ನೋಡಿದ್ರಿ ಅನ್ಕೊಳ್ತೀನಿ, ಅವ್ರು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಈ ತರದ್ದು ಇಷ್ಟಿಷ್ಟು ನಡೀತಾ ಇದೆ. ರೈತರು ಬೆಲೆ ಸಿಗ್ತಿಲ್ಲ ಹಾಗೆ ಹೀಗೆ ಅಂತ ಹೇಳಿ ನಿಲ್ಸೋ ಹಾಗೆ ಮಾಡ್ತಾ ಇದ್ದಾರೆ. ಆದಷ್ಟು ಇದರಿಂದ ನಾವೇನ್ ಅರ್ಥ ಮಾಡ್ಕೋಬೇಕು, ನಮ್ಮ ದೇಶದ ಪದಾರ್ಥಗಳನ್ನ ಬೈ ಮಾಡೋದಕ್ಕೆ ಶುರು ಮಾಡಿ. ಅಮೆರಿಕನ್ ಜೋಳ ಅಂತೆ, ಇನ್ನೊಂದ್ ದೇಶದ ಚೀಸ್ ಅಂತೆ, ಬೇರೆ ಬೇರೆ ದೇಶದ್ದು ಅಂತ ಹೆಸರಿಟ್ಟಿದ ತಕ್ಷಣ ಅದನ್ನ ತಗೊಂಡ್ ಬಳಸೋದಕ್ಕೆ ಶುರು ಮಾಡ್ತೀವಿ, ಕಡಿಮೆ ಸಿಗುತ್ತೆ ಅಂತ. ಅದೇ ನಮ್ಮ ದೇಶದಲ್ಲಿರುವಂತ ಒಳ್ಳೆ ಕ್ವಾಲಿಟಿ ಇದನ್ನ ಒಂದ್ 5 ರೂಪಾಯಿ ಜಾಸ್ತಿ ಅಂದ್ರೆ ತಗೊಳೋದಕ್ಕೆ ಹೋಗೋದಿಲ್ಲ. ಅದು ನಮ್ಮ ಪ್ರಾಬ್ಲಮ್. ಚೀಪ್ ಕ್ವಾಲಿಟಿ ಪ್ರಾಡಕ್ಟ್ಗೆ ತಗೊಂಡು ನಾವು ಬದುಕೋದಕ್ಕೆ ರೂಢಿ ಮಾಡ್ಕೊಂಡ್ಬಿಟ್ಟಿದೀವಿ. ಅದನ್ನ ಬಿಟ್ಟು ಸ್ವಲ್ಪ ಹೊರಗಡೆ ಬರ್ಲಿಲ್ಲ ಅಂದ್ರೆ ಮುಂದೆ ಒಂದು ದಿನ ತಿನ್ನೋದಕ್ಕೆ ಅದು ಸಿಗೋದಿಲ್ಲ. ಅಂತ ಫುಡ್ ಕ್ರೈಸಿಸ್ ಈಗ ಪ್ಲಾನ್ ಆಗಿದೆ, ಹುಷಾರಾಗಿರಿ. ಸಿಮ್ ಕ್ರೈಸಿಸ್ ನೋಡಿದ್ವಿ, ಮೊಬೈಲ್ನ ಯಾವ ರೀತಿ ತಂದಿಟ್ರು, ಫ್ರೀಯಾಗಿ ಕೊಟ್ಟು ಕೊನೆಗೆ ಈಗ ಒಂದು 5 ವರ್ಷದಲ್ಲಿ ಯಾವ ಮಟ್ಟಕ್ಕೆ ತಂದು ಇಟ್ಟಿದ್ದಾರೆ, 500 ರೂಪಾಯಿ ತನಕ ಚಾರ್ಜಸ್ ಇಟ್ಟು, ಅದೇ ರೀತಿ ಫುಡ್ ಕ್ರೈಸಿಸ್ ತಂದಿಡ್ತಾ ಇದ್ದಾರೆ. ಹುಷಾರಾಗಿರಿ. ರೈತರಿಗೆ ಸಪೋರ್ಟ್ ಮಾಡಿ, ರೈತರು ಬೆಳೆ ಬೆಳೆಯೋದಕ್ಕೆ ನಾವು ಅನುಕೂಲ ಮಾಡ್ಕೊಳ್ಳೋಣ. ನಮ್ಮ ದೇಶದ ಪ್ರಾಡಕ್ಟ್ ಗಳ ಮೇಲೆ ನಾವು ರಿಲೇಬಲ್ ಆಗೋಣ. ಡಿಪೆಂಡೆನ್ಸಿ ಬೇಡ. ಬೇರೆ ದೇಶದ ಮೇಲೆ ಡಿಪೆಂಡೆಂಟ್ ಆದ್ರೆ ಯಾವತ್ತಾದ್ರೂ ಒಂದಿನ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಬದಲಾಗಿ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.